ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಗಾಯ್ಸ್. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ ಗೈಸ್? ನಾವಿದ್ದೀವಿ ಪಂಜಿಮಲ್ಲಿ ಯಾಕಪ್ಪ ಬಂದಿದ್ದೀವಿ ಅಂದರೆ ಫಂಟನ್ ಹೌಸ್ನ ನೋಡೋಣ ಅಂತ ಬಂದಿದ್ದೀವಿ. ಅವ್ನು ಯಾರೋ ಸಿಡಿಸ್ಕೊಂಡು ಹೋಯ್ತಾ ಅವ್ನು ಗೈಸ್. ಏನು ಅಷ್ಟಕ್ಕೂ ಈ ಫಂಟನ್ ಹೌಸ್ ಅಂದರೆ ನಾವು ಎಲ್ಲಿದ್ದೀವಿ ಗೊತ್ತಾ ಗೈಸ್? ಒಳ್ಳೆ ಲಂಡನ್ ಪೋರ್ಚುಗೀಸ್ರದ್ದು ಸೌಂದರ್ಯನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಅವ್ರ ಮನೆಗಳ್ನ ಹೆಂಗೈತೆ ನೋಡಿ ಗಾಯ್ಸ್. ಒಳ್ಳೆ ಮಿನಿ ಲಂಡನ್ ಆಗ್ಬಿಟ್ಟೈತಿ ಇಲ್ಲಂತೂ. ನಾವೇ ನಮ್ಮ ದೇಶದಲ್ಲ ಇದ್ದೀವ, ಬೇರೆ ದೇಶಕ್ಕೆ ಏನೋ ಬಂದ್ಬಿಟ್ಟಿದ್ದೀವ ಅನ್ನಿಸ್ತೈತೆ. ಬಾ 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 ನೋಡೋಕೆ ಎರಡು ಕಣ್ಣು ಸಾಲದು. ಈ ಕಲರ್ ಡಿಸೈನ್ ಐತಲ್ವಾ ಗೈಸ್, ಈ ಡಿಸೈನ್ಗಳೇ ಒಂಥರ. ಲಾಸ್ಟ್ ಟೈಮ್ ನಾನು ಪಾಂಡಿಚೇರಿಗೆ ಹೋಗಿದ್ದಾಗ ಹೇಳಿದ್ನಲ್ಲ, ಸೇಮು ಅದೇ ಥರನೇ ಇರೋವಂಥದ್ದು ಫೀಲು ನಿಮಗೆ. ಆದರೆ ಅಲ್ಲಿಗಿನ್ನ ಇಲ್ಲಿ ಮಸ್ತಾಗೈತೆ ಹೇಳಬೇಕು ಅಂದರೆ. ನೋಡಿ ಗಾಯ್ಸ್ ಹೆಂಗೆ ಬರ್ತಾವ್ರೆಲ್ಲ. ನೀವೇನಾದರೂ ಪಂಜಿಮ್ ಕಡೆ ಬಂದಾಗ ಈ ಪ್ಲೇಸ್ನ ಮಸ್ಟ್ ಟೈಮ್ ಶೂಟ್ ಬನ್ನಿರಿ, ಮಿಸ್ ಮಾಡಬೇಡಿ. ಫಂಟನ್ ಹೌಸ್ ನೀವು ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟಿಗೆ ಮಸ್ತಾಗಿರುತ್ತೆ. ಯಾವುದೇ ಚಾರ್ಜಸ್ ಇಲ್ಲ ನಿಮಗೆ. ಇಲ್ಲಿ ಬರ್ತೀರಾ ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಗಾಯ್ಸ್, ಅಬ್ಬಾ ಏನೈತೆ ಗುರು ಫೀಲು. ನಾವೆಲ್ಲ ಬೇರೆ ಕಡೆ ಏನಾರು ಬಂದ್ಬಿಟ್ಟು ಅನಿಸ್ತೈತೆ ಮಿಸ್ಸಾಗಿ. ಪರ್ಟಿಕ್ಯುಲರಾಗಿ ಇದೊಂದು ಏರಿಯಾ ಮಾತ್ರ ಈ ಥರ ಇರೋದು. ಒಂದು ಏರಿಯಾನೇ ಆಗಲಿ ಎಷ್ಟು ಜನ ಅವರೇ ಗೊತ್ತಾ ಇದನ್ನು ನೋಡೋಕ್ಕೆ? ಸಿಕ್ಕಾಪಟ್ಟೆ ಜನ ಅವರಪ್ಪ, ನಾರ್ಮಲ್ ಅಲ್ಲ. ಈ ಪ್ಲೇಸೇ ಒಂಥರ ಇಷ್ಟು ಸಗದಾಗೈತೆ. ನಿಮ್ಗೆ ಇಲ್ಲಿಂದ ನೀವೇನಾದರೂ ಕೆಸಿನೋಗೆ ಹೋಗ್ತೀರಾ ಅಂದರೆ ಇಲ್ಲಿಂದ ಹತ್ರ ಗೈಸ್. ಕೆಸಿನೋಗೆ ಹೋಗೋಕ್ಕೆ ಮುಂಚೆ ಬಂದು ಇದನ್ನೆಲ್ಲ ನೋಡಿಕೊಂಡು ಒಂದು ರೌಂಡು ತಿರ್ಗಾ ಆಡ್ಕೊಂಡು ಹೋಗ್ಬೋದು. ನೀವೇನಾದರೂ ಫೋಟೋ ಶೂಟ್ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತೀರಾ, ಗೋವಾ ಕಡೆ ಬಂದುಬಿಟ್ರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಬೇಡಿ. ಈ ಶಾರ್ಟ್ ಫಿಲಮ್ ಎಲ್ಲ ತೆಗಿತಾರಲ್ವ, ಆ ಥರದಕ್ಕೂ ಸಖತ್ತು ಯೂಸ್ಫುಲ್ ಆಗುತ್ತೆ. ಅಲ್ಲಿ ಯಾರೋ ತೆಗಿತಾಯಿದ್ರು ಇವಾಗ, ಅದನ್ನ ನೋಡಿ ಹೇಳ್ಬಿಟ್ಟೆ ಆಯ್ತಾ ಒಂದು ಪಾಯಿಂಟ್. ಗೈಸ್ ಸಕ್ಕದಾಗೈತೆ ಗೈಸ್, ಏನೋ ಒಂಥರ ಡಿಫ್ರೆಂಟ್ ಆಗೈತೆ. ಪೇಂಟಿಂಗ್ಗಳು ಎಲ್ಲ ಡಿಫ್ರೆಂಟ್ ಅನ್ನಿಸ್ತೈತೆ ನನಗಂತೂ. ಖುಷಿ ನನಗಂತೂ. ಯಾವ ಕಡೆ ನೋಡಿದ್ರೂ ಖುಷಿನೇ ಇಲ್ಲಂತೂ. ಈ ಸೈಡ್ ನೋಡಿ ಗೈಸ್ ಏನು ಸಕ್ಕದಾಗೈತೆ. ನಾವು ಇನ್ನೊಂದು ಚೂರು ಮುಂದೆ ಹೋಗೋಣ. ಈ ಸೈಡಲ್ಲಿ ಇನ್ನೊಂದು ಚೂರು ಮುಂದೆ ಹೋಗ್ಬಿಟ್ಟು ತಿರ್ಗಾ ವಾಪಸ್ ಅದೇ ರೂಟಲ್ಲಿ ಹೋದ್ರೆ ಇನ್ನೂ ಮುಂದಕ್ಕೆ ಹೋಗ್ಬೋದು ಆ ಸೈಡು. ನಾನೇನು ಮಾಡಿದೆ, ಅಲ್ಲಿ ಗಾಡಿ ಆಗಲಿಲ್ಲ, ಸೆಂಟ್ರಲ್ ಗಾಡಿ ಐತೆ. ಇವಾಗ ಇನ್ನೊಂದು ಚೂರು ಮುಂದೆ ಹೋಗೋಣ ಬರ್ರಿ. ಇದು ಒಳ್ಳೆ ಗೋವಾ ಇದ್ದಂಗಿಲ್ಲ ಗೈಸ್, ಒಳ್ಳೆ ಲಂಡನ್ ಫೀಲ್ ಆಯ್ತದೆ ನಿಮಗೆ. ನೇಚರ್ ಒಂದು ಬಿಟ್ಬಿಟ್ರೆ ಫುಲ್ಲು ನಿಮಗೆ ಲಂಡನ್ನೇ ಅಂತ ಹೇಳ್ರಿ. ಯಾಕೆ ಗೊತ್ತಾ, ನಿಮಗೆ ಪ್ರತಿಯೊಂದು ಮನೆಯೂ ಡಿಫ್ರೆಂಟು. ಈ ಪೋರ್ಚುಗೀಸರು ಆಳ್ವಿಕೆ ಇದ್ದಾಗಿಂದ ಅವರು ಆಳ್ವಿಕೆ ಮಾಡಿ ಹೋಗಿರೋದಲ್ವ, ಅವ್ರ ಮನೆಗಳು ಎಲ್ಲ ಹಂಗೆ ಬಿದ್ದವೆ. ಅದು 50 ವರ್ಷ ಅಷ್ಟೇ ಆಗಿರೋದು. 50 ಸ್ವತಂತ್ರ ಸಿಕ್ಕಿ ಒಂದು 65 ವರ್ಷ ಆಯ್ತಷ್ಟೇ. ಅದಕ್ಕೆ ಅವ್ರ ಮನೆಗಳೆಲ್ಲ ಇನ್ನೂ ಹಂಗೆ ಇವೆ. ಅದನ್ನ ನೋಡೋಕ್ಕೆ ಖುಷಿ ಆಯ್ತದೆ ಗೈಸ್. ನೋಡ್ರಿ, ನಾನು ನಿಮಗೆ ಅವತ್ತು ಹೇಳಿದೆ ಗೊತ್ತಾ, ಇಲ್ಲಿರೋಂಥ ಪ್ರತಿ ಮನೆಯೂ ಡಿಫ್ರೆಂಟು, ಏನೋ ಒಂಥರ ವೈಬು, ಕಟ್ಟಿರೋ ಸ್ಟೈಲು ಡಿಫ್ರೆಂಟ್ ಅಂತ. ನೋಡ್ಕೊಳ್ರಿ ಈ ಮನೆಗಳು ನೋಡ್ರಿ ಯಾವ ಥರ ಡಿಸೈನಾಗಿ ಕಟ್ಟವ್ರೆ. ಈ ಮನೆ ಇದ್ದಂಗೆ ಈ ಮನೆ ಇಲ್ಲ, ಈ ಮನೆ ಇದ್ದಂಗೆ ಆ ಮನೆ ಇಲ್ಲ. ಪ್ರತಿಯೊಂದು ಮನೆಯೂ ಡಿಫ್ರೆಂಟಾಗಿ ಕಟ್ಟಿರೋದು. ಈ ಸೈಡ್ ಹೋಗೋಣ, ಗಾಡಿಗಳು ಬರ್ತಾನೆ ಇರುತ್ತೆ ಇಲ್ಲಂತ. ಗೈಸ್ ಇಲ್ಲಿ ನೋಡ್ರಿ, ಈ ಸೈಡಲ್ಲಿ ಹಿಂಗೆ ಒಳಗಡೆ ನಡ್ಕೊಂಡು ಹೋಗೋಣ. ಇವಾಗ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನೋಡ್ಕೊಂಡು ನಡ್ಕೊಂಡು ಹೋಗ್ಬಿಡೋದು. ಅಲ್ಲ ಗುರು, ನಾನೆಲ್ಲ ದಾರಿ ತಪ್ಪಿ ಬೇರೆ ಕಡೆ ಎಲ್ಲಾದರೂ ಬಂದ್ಬಿಟ್ಟಿದ್ದೀನ. ಇಷ್ಟು ಸಖತ್ತಾಗಿರೋಕ್ಕೆ ಹೆಂಗೆ ಸಾಧ್ಯ ಅಂತ ಕೇಳ್ತೀನಿ ನಾನು. ಇದು ಗೋವಾ ಅಲ್ಲಪ್ಪ, ಇದು ಗೋವಾನಾಗಿದೆ. ಇಷ್ಟೊಂದು ಚೆನ್ನಾಗಿದೆ. ಇಲ್ಲಡಿ ಗೈಸ್ ಯಾರೂ ಇಲ್ಲ. ಏನು ಡೂಪ್ಲಿಕೇಟ್ ಮನೆ ಅಂದ್ಕೊಂಬಿಟ್ಟಿರ. ಆಮೇಲೆ ಸೀರಿಯಸ್ಸು ಒರಿಜಿನಲ್ ಮನೆಗಳು ಇವೆಲ್ಲ. ಅದು ಎಲ್ಲಿ ಒಂದೇ ಒಂದು ಡೋರು ತೆಗ್ದಿಲ್ಲ ಯಾವುದೂ. ನಾನು ಒಬ್ಬಳೇ ಗೈಸ್ ಈ ರೋಡಲ್ಲಿ. ಇದೆಲ್ಲ ಬಿಚ್ಕೊಂಬಿಟ್ಟದ ಅಲ್ಲೇ, ಹಳೇದೈತಾ ಬಂತು. ಈ ಪೇಂಟಿಂಗ್ ನೋಡ್ರಿ, ಗೈಸ್ ಸೂಪರ್ ಆಗೈತೆ. ನೀವು ಬಂದರೆ ಇಲ್ಲಿ ಬಂದೇ ಬನ್ನಿ, ಮಿಸ್ ಮಾಡಬೇಡಿ. ಫ್ಯಾನ್ಚನ್ ಹೌಸ್ ಅಂದ್ಬಿಟ್ಟಿದ್ರು ಹೆಸರು. ಅದೇನೋ ಬರೋದು ಗೈಸ್ ಇದು ಸ್ಥಳ, ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಫ್ಯಾಂಟನ್ ಹೌಸ್
ಅದೇ ಬರೋದು ಫೆಂಟನ್ ಹೌಸ್ ಅಂತಾನೆ. ಈ ಸೈಡು ನೋಡಿ ಹೆಂಗೈತೆ, ಈ ಸೈಡು ನೋಡಿ. ಆ ಪಾಂಡಿಚೇರಿ ಇಲ್ಲಾದರೆ 1 ಇಲ್ಲ 2 ಏರಿಯಾಗಳು ಈ ಥರ ಇದ್ದು, ಈ ಸೈಡ್ ಫುಲ್ಲು ಏರಿಯಾನೇ ಈ ಥರ ಐತೆ. ಎಲ್ಲ ಕೆಫೆಗಳು ರೂಮ್ಗಳನ್ನ ಮಾಡಿಬಿಟ್ಟವ್ರೆ, ಅದಕ್ಕೆ ಇಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಹಬ್ಬ. ಆಮೇಲೆ ಈ ಕಡೆ ಎಲ್ಲ ನಿಮಗೆ ರೂಮ್ ರೆಂಟೂ ಅಷ್ಟೇ ಸಿಕ್ಕಾಪಟ್ಟೆ ಕಮ್ಮಿ, ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ ನಿಮಗೆ. ಆವಾಗಲೇ ಆ ಸೈಡ್ ಹೋಗಿದ್ನಲ್ಲ, ಇವಾಗ ಈ ಸೈಡ್ ಹೋಗ್ತಾ ಇದ್ದೀನಿ ಗೈಸ್. ಈ ಕಡೆನೂ ಅಷ್ಟೇ ಸಕ್ಕತ್ತಾಗೈತೆ. ಯಪ್ಪ ಏನು ಪ್ಲೇಸ್ಗಳು ಇಲ್ಲಿ ಚಿಕ್ಕ ಜಾಗದಲ್ಲೇ ಒಳ್ಳೊಳ್ಳೆ ಪ್ಲೇಸ್ ಅವಪ್ಪ ಇಲ್ಲಿ. ಪಂಜಿಮಲ್ಲಿ ಇದು ಬಿಟ್ಟರೆ ಕೆಸಿನೋ ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಒಂದು ಮಂಡ್ರಿಮ್ ಬೀಚ್ ಒಂದು ಐತೆ, ಅದೇ ನಾರ್ಮಲ್ ಬೀಚ್. ಎಲ್ಲ ಬೀಚ್ಗಳು ನೋಡಿ ಸಾಕಾಯ್ತತ್ತ. ಈ ಕಡೆ ಕ್ಲೀನ್ ಇಲ್ಲ ಗೈಸ್ ಬೀಚು. ನಮ್ಮ ಉಡುಪಿ ಮಲ್ಪೆ ಬೆಸ್ಟು ಅಂದ್ಕೊಳ್ಳಿ, ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಮಸ್ತು ಪ್ಲೇಸು ಮಲ್ಪೆ. ನೀವು ಬೋಟಿಂಗು, ರಿವರ್ ರಾಫ್ಟಿಂಗು, ಸ್ಕೂಬಾ ಡೈವಿಂಗ್ ಮಾಡ್ತೀರ ಅಂದ್ರೂ ಮಸ್ತು. ಇಲ್ಲಿ ಅಂಥದ್ದೇನಿಲ್ಲ, ಎಲ್ಲ ವೇಸ್ಟ್ ಅದು. ಆದರೆ ಈ ಏರಿಯಾ ಮಳೆ ಹುಯ್ದು ನಿಂತೈತಲ್ವ, ಮಸ್ತಾಗಿ ಕಾಣಿಸ್ತೈತೆ. ಫ್ಯಾಂಟನಾ ಹೌಸ್ ಅಂತ. ನೀವು ಯಾರಾದರೂ ಈ ಮಸ್ಟನ್ ಶೂಟ್ ಪಂಜಾಬ್ ಬಂದಾಗ ಮಿಸ್ ಮಾಡೋಕೆ ಹೋಗ್ಬೇಡಿ, ಬಂದ್ಬಿಡಿ ಒಂದು ಸಲ. ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಈ ಕಡೆ ನೋಡಿದ್ರೆ. ನಾವು ಲಾಸ್ಟ್ ಟೈಮ್ ಎಲ್ಗೋಗಿದ್ದಾಗ ಲಂಡನ್ ಅಂತ ವ್ಲಾಗ್ ಮಾಡಿ ಹಾಕಿದ್ನಲ್ಲ ಗೈಸೆ, ರಾಮೋಜಿ ಫಿಲಮ್ ಸಿಟಿ, ಅಲ್ಲಿ ಫೇಕ್ ಇದ್ದರೆ ಇಲ್ಲಿ ರಿಯಲೇ ಐತೆ ಫ್ಯಾಂಟನ್ ಹೌಸ್. ಆಮೇಲೆ ಇದಕ್ಕೆ ಪಾಂಡಿಚೇರಿಗೆ ಹೋಗಿದ್ದಾಗೂ ಹಾಕಿದ್ನಲ್ಲ, ಆ ವ್ಲಾಗಲ್ಲೂ ನೋಡಿರ್ತೀರ. ಇದು ಅದೇ ಫ್ಯಾಂಟನ್ ಹೌಸ್. ಇವು ಅವ್ರು ಇಲ್ಲಿಂದ ಯಾವಾಗ ಧೂಳಿಪಟ ಆದರೂ ಅಲ್ಲ ಒಂದೊಂದು ಮನೆ ಮಡಿಕೊಂಡ್ರು. ಆ ಮನೆಗಳ್ನ ನೀವು ನೋಡ್ತಾ ಇದ್ದೀರ ಅಷ್ಟೇ. ಒಬ್ಬ. ಆಮೇಲೆ ನಾನು ಒಂದು ಗಮನಿಸ್ತೀನಿ ಗೈಸ್, ಫಾರಿನವ್ರು ಯಾರದೇ ಮನೆಗೆ ಹೋದರೂ ಈ ಥರ ಬೆಳೆಸಿರ್ತಾರೆ. ನಾನು ಪಾಂಡಿಚೇರಿಲ್ಲೂ ನೋಡಿದ್ದೆ, ಇಲ್ಲೂ ನೋಡ್ತಾ ಇದ್ದೀನಿ. ಇವ್ರದ್ದು ಯಾಕೆ ಡಿಫ್ರೆಂಟು ಅಂದರೆ, ಒಂದು ಬಣ್ಣ ಬಳದ್ರೆ ನಮ್ಮವ್ರು ಏನು ಮಾಡ್ತಾರೆ, ಫುಲ್ ಒಂದೇ ಕಲರ್ ಹೊಡೆದ್ಬಿಡ್ತಾರೆ. ಇವ್ರ ಕಲರ್ ಶೇಡಿಂಗ್ ಸಕ್ಕತ್ತಾಗಿ ಕಲ್ತವ್ರು. ಪೇಂಟಿಂಗಲ್ಲಿ ಎಲ್ಲದಕ್ಕೂ ವೈಟ್ ಯೂಸ್ ಮಾಡಿರ್ತಾರೆ. ಒಂದಕ್ಕಾದರೂ ನೀವು ಗಮನಿಸಿ ನೋಡಿರಿ, ಎಲ್ಲ ಗೋಡೆಗಳು ವೈಟ್ ಅನ್ನೋದು ಇವ್ರಲ್ಲಿ ಕಾಮನ್ ಆಗಿರುತ್ತೆ. ಅದಕ್ಕೆ ಅದು ಎದ್ದು ಕಾಣುತ್ತೆ ಕಲರ್ ಹೊಡೆದಾಗ. ಅಂಗಡಿಗಳೆಲ್ಲ ಮಾಡಿಬಿಟ್ಟವ್ರು ಇಲ್ಲಿಂದಿಲ್ಲೇ ನೋಡಿರಿ. ಎಲ್ಲ ಬಿಲ್ಡಿಂಗಲ್ಲೂ ನಿಮಗೆ ಒಂದು ಕಾಮನ್ ಅಂದರೆ ಅದು ವೈಟ್ ಪೈಂಟು. ಇದು ಯಾವುದೋ ಇದೊಂದರಲ್ಲಿ ಇಲ್ಲ ಬಿಡ್ರಿ. ಮಸ್ತಾಗೈತೆ ಫ್ಯಾಂಟನ್ ಹೌಸ್. ಫಸ್ಟ್ ಟೈಮ್ ಬರ್ತಾರಂದ ನಾನು. ಚಿಕ್ಕ ರೋಡ್ಗಳಾದರೆ ಇದೊಂದು ಪ್ರಾಬ್ಲಮ್ ಗೈಸ್. ಹಿಂಗೆ ನೋಡಿದ್ರಲ್ಲ, ಇಷ್ಟೇ ಫ್ಯಾಂಟನ್ ಹೌಸ್ ಅಂದ್ರೆ ಇನ್ನೇನಿಲ್ಲ ದೊಡ್ಡದಾಗೆ. ಅವ್ರು ಆಗಿನ ಕಾಲದಲ್ಲಿ ಯಾವಾಗ 1961ರಲ್ಲಿ ಅವರು ಬಿಟ್ಟು ಹೋದ್ರಲ್ಲ ಪೋರ್ಚುಗೀಸರದು, ಆವಾಗಿನ ಕಾಲದ ಮನೆಗಳನ್ನೆಲ್ಲ ಅವ್ರು ಅಕ್ವೈರ್ ಮಾಡ್ಕೊಂಡಿರೋದು, ಹಂಗಂಗೆ ಉಳಿಸ್ಕೊಂಡು ಅದೇ ಥರ ಪೇಂಟಿಂಗ್ ಮಾಡವ್ರೆ. ಅದರಿಂದ ಇದು ನೋಡೋಕ್ಕೆ ಒಂದು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಆ ಪ್ಲೇಸು ಮಸ್ತಾಗಿರೋದ್ರಿಂದ ಈ ಪ್ಲೇಸು ಫೋಟೋಶೂಟ್ ಮಾಡೋಕ್ಕೆ ಇವರೆಲ್ಲ ಬರ್ತಾ ಇರ್ತಾರಲ್ವ, ಮಸ್ತಾಗಿ ಲೊಕೇಶನ್ ಸಿಗುತ್ತೆ. ಅದೊಂದಕ್ಕೋಸ್ಕರ ಬರ್ಬೋದು ಇಲ್ಲಿ. ಮಸ್ತಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಒಂದು ಅರ್ಧ ಗಂಟೆ ಆದರೆ ಸಾಕಾಯ್ತದೆ ಗೈಸ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ